ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈ ವಾರದಲ್ಲಿ ಸಾಕಷ್ಟು ಜಗಳಗಳು ನಡೆದಿವೆ. ಮನೆಗೆ ಅತಿಥಿಗಳಾಗಿ ಬಂದ ಮಂಜು, ರಜತ್ ಅತಿಯಾಗಿ ನಡೆದುಕೊಂಡರು ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕೆಲವರು ಗಿಲ್ಲಿಯದ್ದೇ ತಪ್ಪು ಎಂದಿದ್ದಾರೆ. ಸುದೀಪ್ ಈ ಬಗ್ಗೆ ಗಿಲ್ಲಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮನೆಯವರೆಲ್ಲರೂ ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಾವ್ಯ ಕೂಡ ಗಿಲ್ಲಿ ವಿರುದ್ಧ ಮಾತನಾಡಿದ್ದು ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಹೊಸ ಪ್ರೋಮೋ ಔಟ್ ಆಗಿದೆ. ನೀವು ಎಲ್ಲಾದರೂ ಹೋಟೆಲ್ ಹೋದಾಗ ಯಾರಾದರೂ ನಿಮಗೆ ವೇಟರ್ ಹೀಗೆ ಮಾತಾಡಿದ್ರೆ ಓಕೆ ಆಗಿರೋದಾ ಅಂತ ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ. ಕಾವ್ಯ ಕೂಡ ಮುಂಚೆಯೇ ಗಿಲ್ಲಿ ತಪ್ಪು ಮಾಡಿದ ಎಂದಿದ್ದಾರೆ. ರಜತ್ ಕೂಡ ಮಾತನಾಡಿ ಬಿಟ್ಟಿ ತಿನ್ನಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರು. ಮಂಜು ಅವರಿಗೆ ಎಷ್ಟನೇ ಮದುವೆ ಅಂತ ಕೇಳಿದ್ರು ಎಂದಿದ್ದಾರೆ. ಆಟ ಅಂತ ನಮಗೆ ತೆಗೆದುಕೊಳ್ಳಲು ಆಗಿಲ್ಲ ಅಂತ ತ್ರಿವಿಕ್ರಮ್ ಹೇಳಿದ್ದಾರೆ. ಸ್ಪಂದನ ಕೂಡ ಏನೋ ಪರ್ಫಾರ್ಮ್ ಮಾಡೋಕ್ಕೆ ಹೋಗ್ತಿದ್ದಾನೆ, ಅದು ಬೇರೆಯವರಿಗೆ ನೋವಾಗ್ತಿದೆ, ಅದು ನನಗೆ ಇಷ್ಟ ಆಗಿಲ್ಲ ಎಂದಿದ್ದಾರೆ. ಸಾರಿ ಕೇಳ್ತಾನೆ ಮತ್ತೆ ಅದೇ ತಪ್ಪು ಮಾಡ್ತಾನೆ ಎಂದಿದ್ದಾರೆ ರಜತ್. ಒಬ್ಬರ ತಪ್ಪು ಹೈಲೈಟ್ ಆಗ್ತಿದೆ ಅಂದಾಗ ಎಲ್ಲರ ಎಫರ್ಟ್ ಹಾಳಾಗ್ತಿದೆ ಅಂತ ಅರ್ಥ ಎಂದಿದ್ದಾರೆ ಜಾಹ್ನವಿ. ಪ್ರೋಮೋದಲ್ಲಿ ಗಿಲ್ಲಿ ಅವರು ಅತಿಥಿಗಳನ್ನು ಕಾಮಿಡಿ ಮಾಡಿರೋದು ಜೊತೆಗೆ ರೋಸ್ಟ್ ಮಾಡಿರುವ ದೃಶ್ಯ ಕೂಡ ಇದೆ. ಹೀಗಾಗಿ ಗಿಲ್ಲಿಗಂತೂ ಪಾಠ ಇರೋದು ಫಿಕ್ಸ್ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ನೆಟ್ಟಿಗರು. ಯಾವ ಅತಿಥಿಗಳು ಇವರ ತರ ಅತಿರೇಕದ ವರ್ತನೆ ಮಾಡುವುದಿಲ್ಲ, ಅವರಿಗೂ ಕೂಡ ಕಿಚ್ಚನ ಕ್ಲಾಸ್ ಇರಲಿದೆ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ. ಗಿಲ್ಲಿ ನಟ ಅವರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಏರಿಳಿತ ಕಂಡರು. ಮನೆಗೆ ಬಂದ ಅತಿಥಿಗಳಿಂದ ತೊಂದರೆ ಅನುಭವಿಸಿದರು. ಈ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ಯಾರೊಬ್ಬರೂ ಅವರನ್ನು ಬೆಂಬಲಿಸಿಲ್ಲ. ಆದರೆ ಸ್ಪಂದನ ಅವರು ಮಾತ್ರ ಗಿಲ್ಲಿಯ ಬೆಂಬಲಕ್ಕೆ ನಿಂತಿದ್ದರು. ಅವರ ಬಗ್ಗೆಯೂ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಗಿಲ್ಲಿ ನಟ ಅಶ್ವಿನಿ ಗೌಡ, ಕಾವ್ಯ ಶೈವ, ಮಾಳು ನಿಪನಾಳ್, ಜಾಹ್ನವಿ, ಧ್ರುವಂತ್ ಮತ್ತು ರಘು ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ರಘು ಅವರನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಸ್ಪರ್ಧಿಗಳು ಮನೆಯವರಿಂದ ನಾಮಿನೇಟ್ ಆಗಿದ್ದಾರೆ. ರಘು ಅವರನ್ನು ಮಾತ್ರ ಕ್ಯಾಪ್ಟನ್ ಆಗಿದ್ದ ಅಭಿಷೇಕ್ ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ದಾರೆ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.